Greet you all in the precious name of our Lord and Savior Jesus Christ. Again and again I am saying this. Please wear your mask in the church campus. We are not afraid of virus. But we have to follow guidelines given by the government. Is it okay? Okay, turn your Bible to Gospel according to Matthew 26th chapter. We'll read from verse 26 to 28. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 26ನೇ ವಾಕ್ಯದಿಂದ 28ನೇ ವಾಕ್ಯದವರೆಗೆ. And as they were eating, Jesus took bread and blessed it and broke it and gave it to the disciples and said, "Take, eat, this is my body." He took the cup, gave thanks, gave it to them, saying, "Drink ye all of it, for this is my blood of the New Testament, which is shed for many for the remission of sins." ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, "ತಗೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ" ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, "ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ." Sunday evenings I have been teaching about New Covenant. ಮತ್ತು ರವಿವಾರ ಸಾಯಂಕಾಲ ನಾನು ಹೊಸ ಒಡಂಬಡಿಕೆಯ ಬಗ್ಗೆ ಕಲಿಸ್ತಾ ಇದ್ದೇನೆ. We saw various things, why this covenant started, how it started, why it is a blood covenant. ನಾವು ಅನೇಕ ವಿಷಯಗಳನ್ನು ಕಲಿತುಕೊಂಡಿದ್ದೇವೆ. ಯಾಕೆ ಹೊಸ ಒಡಂಬಡಿಕೆ ಪ್ರಾರಂಭವಾಯಿತು, ಇದು ಯಾಕೆ ರಕ್ತದ ಒಡಂಬಡಿಕೆ ಎಂದು ಕರೆಯಲ್ಪಡುತ್ತದೆ, and what are all the promises made in the new covenant. ಮತ್ತು ಹೊಸ ಒಡಂಬಡಿಕೆಯಲ್ಲಿ ದೇವರು ಮಾಡಿರುವಂತ ಏನೆಲ್ಲ ವಾಗ್ದಾನಗಳಿದ್ದಾವೆ. So that when we take part in the communion, we will take part meaningfully. ಯಾಕೆ ಕಲ್ತ್ವಿ ಅಂದ್ರೆ, ಯಾಕಂದ್ರೆ ನಾವು ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವಾಗ ಅರ್ಥಗರ್ಭಿತವಾಗಿ ಅರ್ಥವನ್ನು ತಿಳಿದುಕೊಂಡು ಅದನ್ನು ಪಾಲಿಸಬೇಕು. So I was teaching last 2 weeks. There are 2 phrases comes often in the New Testament. One is in the Spirit, another is in Christ. ಮತ್ತು ಕಳೆದ 2 ವಾರಗಳಿಂದ ನಾನು ಕಲಿಸ್ತಾ ಇದ್ದೇನೆ, ಹೊಸ ಒಡಂಬಡಿಕೆಯಲ್ಲಿ 2 ಪದಗಳು ಬಹಳಷ್ಟು ಸಲ ಬರ್ತದೆ. ಕ್ರಿಸ್ತನಲ್ಲಿ ಇರುವುದು, ಆತ್ಮನಲ್ಲಿ ಇರುವುದು. These 2 are very important for us. ಈ 2 ಪದಗಳು ನಮಗೆ, ನಮ್ಮೆಲ್ಲರಿಗೆ ಬಹಳ ಮುಖ್ಯ. Hallelujah. Because in the new covenant God says, "I will put my spirit in you." ಯಾಕಂದ್ರೆ ಹೊಸ ಒಡಂಬಡಿಕೆಯಲ್ಲಿ ದೇವರು ಹೇಳ್ತಾ ಇದ್ದಾರೆ, ನನ್ನ ಆತ್ಮವನ್ನು ನಿಮ್ಮ ಒಳಗಡೆ ಹಾಕ್ತೇನೆ. So we are not ordinary people. The spirit of the Lord is in us. ನಾವು ಸಾಮಾನ್ಯ ಜನರಲ್ಲ, ದೇವರ ಆತ್ಮ ನಮ್ಮ ಒಳಗಡೆ ಇದ್ದಾನೆ. Shall we read Romans 8:9? ನಾವು ಓದ್ಕೊಳ್ಳೋಣ ರೋಮಾಪುರದವರಿಗೆ 8ನೇ ಅಧ್ಯಾಯ 9ನೇ ವಾಕ್ಯ. Romans 8:9. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 9ನೇ ವಾಕ್ಯ. But you are not in the flesh, but in the spirit, if so be that the spirit of God dwell in you. Now any man have not the spirit of Christ, he is none of his. ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಧೀನರಲ್ಲ, ದೇವರ ಆತ್ಮನಿಗೆ ಅಧೀನವಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತವನಲ್ಲ. This is the definition of a Christian. ನೋಡ್ರಿ, ಈ ವಾಕ್ಯವು ಕ್ರೈಸ್ತನಿಗೆ ಇರುವಂತ ಡೆಫಿನೇಷನ್, ಅವ್ರಿಗೆ ಕೊಡುವಂತ ಒಂದು ಗುರುತಾಗಿದೆ. Who is a Christian? ಕ್ರೈಸ್ತನು ಅಂದ್ರೆ ಯಾರು? Mark, Matthew, John. ಮಾರ್ಕ, ಮತ್ತಾಯ, ಯೋಹಾನ ಏನೋ ಹೆಸರಿಟ್ಕೊಳ್ಳೋರ? No, the spirit of Christ is in them. He is a Christian. ಯಾವ ವ್ಯಕ್ತಿಯೊಳಗೆ ಕ್ರಿಸ್ತನ ಆತ್ಮನು ಇದ್ದಾನೋ ಆ ವ್ಯಕ್ತಿಯು ಕ್ರೈಸ್ತನಾಗಿದ್ದಾನೆ. And when spirit of his son is there, just like Jesus called the Father, he will also call God as a Father. ಮಗನ ಆತ್ಮನು ಅವರೊಳಗೆ ಇರುವ ಕಾರಣ ಯೇಸು ಕ್ರಿಸ್ತನು ದೇವರಿಗೆ ಅಪ್ಪ ತಂದೆ ಅಂತ ಕರೆದ್ರು, ಅದೇ ರೀತಿಯಲ್ಲಿ ನಾವು ಅಪ್ಪ ತಂದೆ ಅಂತ ಕರೀಬಹುದು. No one called God as a father. ಯೇಸುವರೆಗೆ ಯಾರು ದೇವರಿಗೆ ಅಪ್ಪ ತಂದೆ ಅಂತ ಕರೀಲಿಲ್ಲ. Till Jesus came, everybody called him God of Abraham, God of Isaac, God of Jacob, Holy One of Israel. ಯೇಸು ಸ್ವಾಮಿ ಬರುವವರೆಗೆ ಎಲ್ಲರೂ ದೇವರಿಗೆ ಅಬ್ರಹಾಮನು, ಇಸಾಕನ ತಂದೆ, ದೇವರು ಮತ್ತು ಯೆಹೋವನು ಎಲ್ಲ ಅಂತ ಕರೀತಾರೆ.
ಕರೀತಾಯಿದ್ರು. El Shaddai, ಎಲ್ ಶಡಾಯ್ ದೇವರು, Jehovah Jireh, Jehovah, all names they kept. ಯೆಹೋವ ಈರೆ ಅಂತ ಅನೇಕ ಹೆಸರುಗಳನ್ನು ಇಟ್ರು. But when Jesus came, he introduced God as a father. ಆದ್ರೆ ಯೇಸು ಸ್ವಾಮಿ ಬಂದ ಮೇಲೆ ಎಲ್ಲಾ ಜನರಿಗೆ ದೇವರ ತಂದೆಯಾಗಿರುವಂತ ದೇವರ ಪರಿಚಯ ಕೊಟ್ಟ. And he said, when you pray, call God as a father. ಮತ್ತು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಪ್ರಾರ್ಥನೆ ಮಾಡುವಾಗ ಕೂಡ ದೇವರಿಗೆ ತಂದೆ ಅಂತ ಕರೆದು ಪ್ರಾರ್ಥನೆ And ಮಾಡಿ. that spirit of Christ is in us. ಆ ಕ್ರಿಸ್ತನ ಆತ್ಮ ನಮ್ಮೊಳಗಿರುವಾಗ So we also call Abba Father. ನಾವು ಕೂಡ ದೇವರಿಗೆ ಅಪ್ಪ ತಂದೆ ಅಂತ ಕರೀತೇವೆ. Hallelujah. Hallelujah. You are not ordinary person. The God's spirit is in you. ನೀವು ಸಾಧಾರಣ ಜನರಲ್ಲ, ನಿಮ್ಮೊಳಗೆ ದೇವರ ಆತ್ಮನು ಇದ್ದಾನೆ. Then another term is in Christ. ಮತ್ತು ಎರಡನೇ ಪದ ಕ್ರಿಸ್ತನಲ್ಲಿ ಇರುವುದು. You know, when you are born again, God put us in Christ. ನೀವು ಹೊಸದಾಗಿ ಹುಟ್ಟಿದಾಗ ದೇವರು ನಮ್ಮೆಲ್ಲರನ್ನು ಕ್ರಿಸ್ತನೊಳಗೆ ಹಾಕಿದನು. We'll read it again. 1 Corinthians 1:30. ನಾವು ಇನ್ನೊಂದ್ಸಲ ನೋಡ್ಕೊಳ್ಳೋಣ. ಕೊರಿಂಥದವರಿಗೆ ಬರೆದ ಮೊದಲನೇ 1 ಪತ್ರಿಕೆ Corinthians 1st chapter verse 30. ಮೊದಲನೇ ಅಧ್ಯಾಯ 30ನೇ ವಾಕ್ಯ. But of him are you in Christ Jesus, who of God is made unto us wisdom, righteousness, sanctification and redemption. ಮೊದಲನೇ ಕೊರಿಂಥ ಮೊದಲನೇ ಅಧ್ಯಾಯ 30ನೇ ವಾಕ್ಯ ಓದ್ಕೊಳ್ಳೋಣ. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನೂ ಆದನು. Hallelujah. Hallelujah. Here Paul says, but of him you are in Christ Jesus. ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. But of God you are in Christ Jesus. ಇದರ ಅರ್ಥ ಏನಂದ್ರೆ, ದೇವರ ಕಾರಣದಿಂದಲೇ ನೀವು ಕ್ರಿಸ್ತನಲ್ಲಿ ಇದ್ದೀರಾ. When you are born again, Father God has put you in Christ Jesus. ನೀವು ಹೊಸದಾಗಿ ಹುಟ್ಟಿದಾಗ ತಂದೆಯಾದ ದೇವರು ನಿಮ್ಮನ್ನು ಕ್ರಿಸ್ತನೊಳಗೆ ಹಾಕಿದ್ದಾನೆ. And he made Christ as your wisdom. ಮತ್ತು ಆತನು ಕ್ರಿಸ್ತನನ್ನು ನಿಮ್ಮ ಜ್ಞಾನವಾಗಿ ಮಾಡಿಸಿದ. He made Christ as your righteousness. ಆತನು ಕ್ರಿಸ್ತನನ್ನು ನಿಮ್ಮ ನೀತಿವಂತಿಕೆಯಾಗಿ He ಮಾಡಿಸಿದ. made Christ as your sanctification. ಕ್ರಿಸ್ತನನ್ನು ನಿಮ್ಮ ಶುದ್ಧೀಕರಣವಾಗಿ ಆತನು ಮಾಡಿಸಿದ. And your redemption. ಕ್ರಿಸ್ತನು ನಿಮ್ಮ ವಿಮೋಚನೆಯಾಗಿ ಮಾಡಿಸಿದ. Very wonderful scripture. ಈ ವಾಕ್ಯ ಬಹಳ ಅದ್ಭುತವಾಗಿರುವ ವಾಕ್ಯ. So we all are in Christ. ನಾವೆಲ್ಲರೂ ಕ್ರಿಸ್ತನೊಳಗಿದ್ದೇವೆ. But Jesus explained it with one analogy, with one illustration. ಆದ್ರೆ ಯೇಸು ಸ್ವಾಮಿ ಈ ವಿಷಯವನ್ನು ಒಂದು ಉದಾಹರಣೆ ಕೊಟ್ಟು ಅರ್ಥ ಮಾಡಿಸ್ತಾರೆ. Turn your Bible to John 15th chapter. ನಾವು ನೋಡ್ಕೊಳ್ಳೋಣ. ಮತ್ತಾಯ 15ನೇ John. ಕ್ಷಮಿಸಿ, ಯೋಹಾನ ಬರೆಸುವಾರ್ತೆ 15ನೇ ಅಧ್ಯಾಯ Verse 1 and 2. 1-2. ಯೋಹಾನ ಬರೆಸುವಾರ್ತೆ 15ನೇ ಅಧ್ಯಾಯ 1-2. I am the true vine, and my Father is the husbandman. Every branch in me that beareth not the fruit taketh away, and every branch that beareth fruit he purgeth it, and he may bring it forth more fruit. Yeah. ಯೋಹಾನ 15ನೇ ಅಧ್ಯಾಯ 1-2. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. Hallelujah. Hallelujah. Jesus says, I am the true vine, you are the branches. ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. Say in English, Jesus is the true vine, I am the branch. ನನಗೆ ಹೇಳಿ, ಯೇಸು ನಿಜವಾದ ದ್ರಾಕ್ಷಿ ಬಳ್ಳಿ, ನಾನು ಆತನ ಕೊಂಬೆ. Means I and Jesus are always connected. ಇದರ ಅರ್ಥ ಏನಂದ್ರೆ, ನಾನು ಮತ್ತು ಯೇಸು ಯಾವಾಗಲೂ ಒಂದಾಗಿದ್ದೇವೆ, ಸೇರಿದ್ದೇವೆ. He is not away from me. ಯೇಸು ಸ್ವಾಮಿ ನನ್ನಿಂದ ದೂರ ಇಲ್ಲ. I mean, you and Christ are always connected. ನೀವು ಮತ್ತು ಕ್ರಿಸ್ತನು ಯಾವಾಗಲೂ ಸೇರಿದ್ದೀರಾ. So you don't go to church to meet Christ. ಕ್ರಿಸ್ತನನ್ನು ಭೇಟಿ ಆಗ್ಬೇಕು ಅಂತ ಸಭೆಗೆ ನೀವು ಹೋಗುದಿಲ್ಲ. I told you, you should, all these things you should remove it. That type of songs also you should remove it. ನಾನು ಹೇಳ್ತಾ ಇದ್ದೇನಂದ್ರೆ, ಅಂತ ವಿಷಯಗಳನ್ನು ತೆಗೆದು ಹಾಕ್ಬೇಕು ಅಂತ ಹಾಡುಗಳನ್ನು ಹಾಡಬಾರ್ದು. Because the truth is, you and Christ are connected 365 days, 24 hours. ಯಾಕಂದ್ರೆ ಸತ್ಯ ಏನಂದ್ರೆ, 365 ದಿನಗಳಲ್ಲಿಯೂ 24 ಗಂಟೆಗಳಲ್ಲಿಯೂ ನೀವು ಮತ್ತು ಕ್ರಿಸ್ತನು ಸೇರಿದ್ದೀರಾ, ಒಂದೇ ಜೊತೆಯಾಗಿದ್ದೀರಾ. He is God who is in you, you are in him. ಆತನು ದೇವರಾಗಿದ್ದಾನೆ, ಆತನ ಒಳಗಡೆ ಇದ್ದಾನೆ, ನೀವು ಆತನೊಳಗಿದ್ದೀರಾ.
ಆಗಿದ್ದೀರಾ. He is part of you, you are a part of him. ನೀವು ಆತನಲ್ಲಿ ಒಂದು ಭಾಗ ಆಗಿದ್ದೀರಾ, ಆತ ನಿಮ್ಮೊಳಗೆ ಒಂದು ಭಾಗ ಆಗಿದ್ದಾನೆ. Amen? Amen. Anything, am I clear? ಅರ್ಥ You know, why I talk about songs? ಯಾಕೆ ನಾನು ಹಾಡುಗಳ ಬಗ್ಗೆ ಹೇಳ್ತೇನೆಂದ್ರೆ, The reason is, it's not we want to criticize somebody. ನಾವು ಬೇರೆಯವರು ಹಾಡುವಂತ ಹಾಡುಗಳನ್ನು ತಪ್ಪು ಹುಡುಕ್ಬೇಕು ಅಂತ ಅಲ್ಲ. What we sing, it will go inside, you will believe. ಯಾಕೆಂದ್ರೆ ನಾವು ಎಂತ ಹಾಡುಗಳನ್ನು ಹಾಡ್ತೇವೋ ಅಂತ ಹಾಡುಗಳನ್ನ ಒಳಗಡೆ ಹೋದಾಗ ಅದನ್ನೇ ನಂಬಿಡ್ತೇವೆ. If you have studied LKG, UKG, you will remember your rhymes even today. ನೀವು LKG, UKG ಅಲ್ಲಿ ಕಲ್ತಿರುವಂತ ರೈಮ್ಸ್ ಗಳನ್ನು, ಆ ಹಾಡುಗಳನ್ನು ಇವಾಗ್ಲೂ ನೆನಪು ಮಾಡ್ಕೊಳ್ತೀರಾ. Even if you try to forget, you can't forget. ಮರಿಬೇಕು ಅಂತ ಪ್ರಯತ್ನಿಸಿದ್ರು ಮರೆಯಕ್ಕಾಗಲ್ಲ. Why? You sang many times. ಯಾಕಂದ್ರೆ ಎಷ್ಟೊಂದ್ ಸಲ ಹಾಡಿ 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 ಅದು So ಆಗ್ಬಿಟ್ಟಿದೆ. these type of songs, if you sing, it will go inside. It will spoil your spiritual life. ಆದ ಕಾರಣ ಇಂಥ ತಪ್ಪಾದ ಹಾಡುಗಳನ್ನು ನೀವು ಹಾಡಿದ್ರೆ ಅದು ನಿಮ್ಮ ಒಳಗಡೆ ಹೋಗ್ಬಿಟ್ಟು ನಿಮ್ಮ ಆತ್ಮಿಕ ಜೀವನಕ್ಕೆ ಹಾನಿ ಮಾಡ್ತಿದೆ. I am very cautious with the worship leaders. ಯಾರು ಆರಾಧನೆ ನಡೆಸ್ತಾರೋ ಆರಾಧನೆ ನಾಯಕರೊಟ್ಟಿಗೆ ನಾನು ಬಹಳ ಎಚ್ಚರವಾಗಿರ್ತೇನೆ. I'll be more uncomfortable if person doesn't have this in Christ revelation and sing songs. ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ ಎನ್ನುವ ವಿಷಯವನ್ನು ತಿಳಿಯದೆ ಯಾರೊಬ್ಬ ಆರಾಧನೆ ನಾಯಕನು ಹಾಡುವಂತ ಹಾಡುಗಳಿಂದ ನನಗೆ ಬಹಳ ಅಸಮಾಧಾನ ಆಗ್ತದೆ. Best is I'll keep my mouth shut or I'll pray, sing in tongues. ಅವರು ಅಂತ ತಪ್ಪಾದ ಹಾಡುಗಳನ್ನು ಹಾಡುವಾಗ ಒಂದೇ ಕೆಲಸ ನಾನು ಮಾಡ್ತೇನೆ, ಅಥವಾ ನಾನು ಬಾயை ಮುಚ್ಕೊಳ್ತೇನೆ, ಇಲ್ಲಾಂದ್ರೆ ಅನ್ಯ ಭಾಷೆಯಲ್ಲಿ The ಪ್ರಾರ್ಥಿಸ್ತೇನೆ. one day one person says, we will sing the song. This is a true incident. I was sitting right in the first row. He says, Tere paas aata hu, Yeshu tere paas. ಒಂದಿನ ಹೀಗೆ ಆಗಿತ್ತು. ಒಬ್ಬ ವ್ಯಕ್ತಿ ಹೇಳ್ತಾ ಇದ್ರು, ತೇರೆ ಪಾಸ್ ಆತವನ ಹಾಡೋಣ, ಯೇಸು ತೇರೆ ಪಾಸ್. ನಾನು ಮೊದಲನೇ ರೋ ಅಲ್ಲೇ And he is ಕೂತ್ಕೊಂಡಿದ್ದೆ. telling, as we sing this song, we will come nearer to God. ಮತ್ತು ಅವ್ರು ಹೇಳ್ತಾ ಇದ್ದಾರೆ, ನಾವು ಈ ಹಾಡವನ್ನು ಹಾಡುವಾಗ ಕರ್ತನ ಸಮೀಪಕ್ಕೆ ಹೋಗೋಣ. It is not enough. You have to come still closer to Jesus. ನೀವು ಎಷ್ಟು ಸಮೀಪದಲ್ಲಿ ಬಂದಿದ್ದೀರೋ ಅದು ಸಾಕಾಗಲ್ಲ, ಇನ್ನೂ ಸಮೀಪದಲ್ಲಿ ಹೋಗ್ಬೇಕು. And the worst thing is, he's asking questions. How many of you want to come nearer to Jesus? ಮತ್ತೆ ಇನ್ನ ಕೆಟ್ಟ ಮಾತೇನಂದ್ರೆ, ಅವ್ರು ಕೇಳ್ತಾ ಇದ್ದಾರೆ ಎಲ್ಲರಿಗೆ ಪ್ರಶ್ನೆ ಏನಂದ್ರೆ, ಎಷ್ಟು ಜನರು ಯೇಸುವಿನ ಹತ್ರದಲ್ಲಿ ಬರ್ಬೇಕಂತ ಬಯಸ್ತೀರಾ? And can you wave your hand and shout hallelujah? ನೀವೆಲ್ಲರೂ ಕೈಗಳನ್ನೆತ್ತು ಹಾಲೆಲೂಯಾ ಅಂತ ಹೇಳ್ಬೋದಾ ಅಂತ ಕೇಳ್ರು. Whole auditorium all are shouting, only I am keeping my hand and looking. ಅಲ್ಲಿ ಹಾಲ್ ಇರುವಂತ ಎಲ್ಲರೂ ಹಾಲೆಲೂಯಾ ಅಂತ ಚೀರ್ತಾ ಇದ್ರು, ನಾವು ಒಬ್ಬನೇ ಯಾವ ಕಡೆ ನೋಡ್ತಾ ಇದ್ವಿ. That man doesn't know what to do. ಆ ವ್ಯಕ್ತಿಗೆ ನನ್ನ ಕಡೆ ನೋಡಿದಾಗ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. We don't criticize because they don't know the truth. ನಾವು ಒಬ್ಬರಲ್ಲಿ ತಪ್ಪು ಹುಡುಕಿ ಅವ್ರಿಗೆ ಹೇಳುತ್ತಿಲ್ಲ, ಯಾಕಂದ್ರೆ ಅವ್ರಿಗೆ ಸತ್ಯನೇ ಗೊತ್ತಿಲ್ಲ. Hallelujah. And second thing is, if you know this truth, you will understand bearing fruit is easy. ನಿಮಗೆ ಈ ಕ್ರಿಸ್ತನಿರುವಂತ ಸತ್ಯಗಳು ಅರ್ಥ ಆದ್ರೆ ಫಲ ಕೊಡುವಂಥದ್ದು, ಫಲಭರಿತರಾಗಿರುವಂಥದ್ದು ಬಹಳ ಸುಲಭವಾಗ್ತದೆ. Any work you do, you will bear fruit. ನೀವು ಯಾವುದೇ ಕೆಲಸ ಮಾಡಿದ್ರು ಅದನ್ನ ಫಲ ಕೊಡ್ತೀರಾ. I am teaching Saturdays. I am teaching from the same passage, from about prayer, how to bear fruit. ಮತ್ತು ಶನಿವಾರ ದಿನಗಳಲ್ಲಿ ಕೂಡ ಈ ವಾಕ್ಯ ಭಾಗದಿಂದಲೇ ಕಲಿಸ್ತಾ ಇದ್ದೇನೆ ಪ್ರಾರ್ಥನೆ ಬಗ್ಗೆ. ಪ್ರಾರ್ಥನೆಗಳಲ್ಲಿ ಹೇಗೆ ಫಲಗಳು ಕೊಡಬೇಕು. There is no need for branch to try hard to bear fruit because it is in the vine it will bear fruit. ನೋಡ್ರಿ, ಒಂದು ಕೊಂಬೆ ಆ ದ್ರಾಕ್ಷಿ ಬಳ್ಳಿಗೆ ಸೇರಿದ್ರೆ ಕಷ್ಟಪಟ್ಟು ಫಲಗಳನ್ನು ಕೊಡ್ಬೇಕು ಅಂತ ಬೇಕೇ ಆಗಿಲ್ಲ. ಅದು ಕೊಂಬೆ ದ್ರಾಕ್ಷಿ ಬಳ್ಳಿಯೊಂದಿಗೆ ಸೇರಿದ ಕೂಡಲೇ ಅದು ಫಲ ಕೊಡ್ತದೆ. Because you are born again, you will bear fruit. ನೀವು ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿದ್ದೀರಾ ಅಂದ್ರೆ ಫಲ ಕೊಡ್ತೀರಾ. Because you are in Christ. ಯಾಕಂದ್ರೆ ನೀವು ಕ್ರಿಸ್ತನಲ್ಲಿ ಇದ್ದೀರಾ. Some people tell, I trying very hard, I am working so hard. I don't understand. Why to work hard? ಕೆಲವು ಜನರು ಹೇಳ್ತಾರೆ, ಎಷ್ಟೋ ಕಷ್ಟಪಡ್ತಾ ಇದ್ದೇನೆ, ಪ್ರಯಾಸ ಪಡ್ತಾ ಇದ್ದೇನೆ. Imagine if the branch talks to you and said, I am working very hard to bear fruit. ಊಹಿಸ್ಕೊಳ್ರಿ, ಒಂದು ದ್ರಾಕ್ಷ ಬೆಳೆದಿರುವಂತ ಕೊಂಬು ನಿಮ್ಗೆ ಬಂದು ಮಾತಾಡ್ತದೆ, ನಾನು ಇಷ್ಟು ಕಷ್ಟಪಡ್ತಾ ಇದ್ದೇನೆ ಫಲ ಕೊಡಕ್ಕೆ ಅಂದ್ರೆ ಅದು ಫಲ ಕೊಡ್ತಾ ಇಲ್ಲ. How you will feel that? ಹೆಂಗ ಅನ್ಸ್ತದೆ? I said, why are you trying hard? ನೀವು ಕೇಳ್ತೀರಾ, ಯಾಕೆ ನೀವು ಪ್ರಯಾಸ ಪಡ್ತಾ ಇದ್ದೀರಿ, ಯಾಕೆ ಕಷ್ಟಪಡ್ತಾ ಇದ್ದೀರಾ? Life becomes easy when you are born again, when you are in Christ. ನೀವು ಕ್ರಿಸ್ತನೊಳಗೆ ಇರುವಾಗ, ಹೊಸದಾಗಿ ಹುಟ್ಟಿದಾಗ ನಿಮ್ಮ ಜೀವನವು ಬಹಳ ಸುಲಭವಾಗ್ತದೆ. Hallelujah. Now listen to me. Another two things I'll tell from this. Then I will tell how Paul interprets this passage. ಮತ್ತು ಈ ವಾಕ್ಯ ಭಾಗದಿಂದ ಇನ್ನೂ ಎರಡು ವಿಷಯಗಳನ್ನು ಹೇಳ್ತೇನೆ. ಆಮೇಲೆ ಪೌಲನು ಈ ವಾಕ್ಯ ಭಾಗಕ್ಕೆ ಎಂತ ಒಂದು ಅರ್ಥವನ್ನು ಕೊಡ್ತಾನೆ ಅಂತ ನೋಡೋಣ. Hallelujah. So Hallelujah. Jesus is the vine, we are the branches. ಊಹಿಸಿಕೊಳ್ಳ್ರಿ, ಯೇಸು ಸ್ವಾಮಿ ದ್ರಾಕ್ಷಾ ಬಳ್ಳಿಯಾಗಿದ್ದಾರೆ, ನಾವು ಆತನ ಕೊಂಬೆಗಳಾಗಿದ್ದೇವೆ. And branches will bear fruit. ಮತ್ತು ಕೊಂಬೆಗಳು ಫಲಗಳನ್ನು ಕೊಡ್ತಾರೆ.
what flows in the vine will flow in branch. ಆ ಬಳ್ಳಿಯಲ್ಲಿ ಏನ್ ಹರಿತದೋ ಆ ಕೊಂಬಿನಲ್ಲಿಯೂ ಹರಿತದೆ. So what flows in Jesus will flow in me. ಯೇಸು ಸ್ವಾಮಿಯಲ್ಲಿ ಏನಿದೆಯೋ ಅದು ನನ್ನಲ್ಲಿಯೂ ಹರಿತದೆ. Amen. Say Jesus is the vine, I am the branch. What flows in him flows in me. ಯೇಸು ಸ್ವಾಮಿ ನಿಜವಾದ ದ್ರಾಕ್ಷಿ ಬಳ್ಳಿ, ನಾನು ಆತನ ಕೊಂಬಾಗಿದ್ದೇನೆ. ಆತನಲ್ಲಿ ಹರಿಯುವುದು ನನ್ನಲ್ಲಿಯೂ ಹರಿತದೆ. Now imagine there is a vineyard, grape vineyard. ಊಹಿಸಿಕೊಂಡ್ರೆ ಒಂದು ದ್ರಾಕ್ಷಿ ತೋಟ ಇದೆ. Grapes are there, branches there, wine is there, everything is there. ಬಹಳಷ್ಟು ದ್ರಾಕ್ಷಿ ಬಳ್ಳಿಗಳಿವೆ, ಅದಕ್ಕೆ ಕೊಂಬುಗಳಿವೆ ಮತ್ತು ಅಲ್ಲಿಂದ ದ್ರಾಕ್ಷಿ ಹಣ್ಣು ಇದೆ. Next what? ಆಮೇಲೆ ಏನ್ ಮಾಡ್ಬೇಕು? What they'll do with grapes? ಆ ಹಣ್ಣುಗಳು ತಗೊಂಡ್ಮೇಲೆ ಏನ್ ಮಾಡ್ತಾರೆ? Eat. Very simple. Eat. ಬಹಳ ಸುಲಭ. Taste and see. ರುಚಿ ಮಾಡಿ ನೋಡ್ತಾರೆ. The purpose it is bearing fruit is not for wine and not for anybody else. Its purpose is to make others to taste. ಅರ್ಥ ಏನಂದ್ರೆ ಆ ಒಂದು ಆ ಒಂದು ಕೊಂಬು ಅಲ್ಲಿ ಹಣ್ಣು ಬಿಡುವಂತದ್ದು ಆ ಕೊಂಬಿನ ಸಲುವಾಗಿ ಅಲ್ಲ, ಆ ದ್ರಾಕ್ಷಿ ಬಳ್ಳಿ ಸಲುವಾಗಿ ಅಲ್ಲ, ಆ ಹಣ್ಣು ಬಿಡುವಂತದ್ದು ಎಲ್ಲರಿಗಾಗಿ, ಬೇರೆಯೊಬ್ಬರಿಗೆ ರುಚಿ ಕೊಡುವುದಕ್ಕಾಗಿ. When they taste it, they appreciate the wine. ಯಾವಾಗ ಜನರು ಆ ಹಣ್ಣನ್ನು ರುಚಿ ಮಾಡ್ತಾರೋ ಆವಾಗ ಆ ದ್ರಾಕ್ಷಿ ಬಳ್ಳಿಗೆ ಅವರು ಹೊಗಳ್ತಾರೆ. Because you are in Christ, you will bear fruit. ನೀವು ಕ್ರಿಸ್ತನಲ್ಲಿದ್ದೀರಾ, ಆದ ಕಾರಣ ಫಲಗಳನ್ನು ಕೊಡ್ತೀರಾ. Blessings will be manifested in your life. ನಿಮ್ಮ ಜೀವನಗಳಲ್ಲಿ ಆಶೀರ್ವಾದಗಳು ಕಂಡು ಬರ್ತಿದೆ. You will be a blessing for others. ನೀವು ಬೇರೆ ಜನರಿಗಾಗಿ ಆಶೀರ್ವಾದದಾಯಕರಾಗಿರ್ತೀರಾ. That should be a goal of our life. ಅದೇ ನಮ್ಮ ಜೀವನದ ಒಂದು ಗುರಿ ಆಗಿರ್ಬೇಕು. Hallelujah. Hallelujah. It should be a goal of our life. ನಮ್ಮ ಜೀವನದ ಒಂದು ಗುರಿ ಆಗಿರ್ಬೇಕು. I am in Christ. ನಾನು ಕ್ರಿಸ್ತನಲ್ಲಿದ್ದೇನೆ. I will bear fruit. ನಾನು ಫಲಗಳನ್ನು ಕೊಡ್ತೇನೆ. I will not be unfruitful person. ನಾನು ಫಲಗಳು ಕೊಡಲಾರದ ವ್ಯಕ್ತಿ ಆಗಿರಲ್ಲ. Whatever I put my hand, it will prosper. ಮತ್ತು ನಾನು ಯಾವುದೇ ಕೆಲಸದಲ್ಲಿ ನನ್ನ ಕೈಗಳನ್ನು ಹಾಕಿದ್ರೆ ಆ ಕೆಲಸವು ಸಫಲವಾಗ್ತದೆ. That people will see it. ಮತ್ತು ಸಫಲವಾಗಿರುವಂತದನ್ನು ಜನರು ನೋಡ್ತಾರೆ. Hallelujah. Hallelujah. Come with us in John 15th chapter. ಇನ್ನೊಂದ್ಸಲ ಅದೇ ಯೋಹಾನ 15ನೇ ಅಧ್ಯಾಯ ನೋಡೋಣ. Verse 8. 8ನೇ ವಾಕ್ಯ ನೋಡಿಕೊಳ್ಳೋಣ. Herein is my Father glorified, that you bear much fruit, so shall you be my disciples. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. Hallelujah. Hallelujah. So when you bear fruit, Father is glorified. ನೀವು ಫಲಗಳನ್ನು ಕೊಟ್ಟಾಗ ತಂದೆಗೆ ಮಹಿಮೆ ಆಗ್ತದೆ. God wants your life to be a testimony. ದೇವರು ಬಯಸ್ತಾರೆ ಅಂದ್ರೆ ನಿಮ್ಮ ಜೀವನವು ಒಂದು ಸಾಕ್ಷಿಯಾಗಿರ್ಬೇಕು. Your life should bring glory to Father in heaven. ನಿಮ್ಮ ಜೀವನವು ತಂದೆಯಾದ ದೇವರಿಗೆ ಮಹಿಮೆ ತರಬೇಕು. Amen. Amen. It is good to give testimony. ಸಾಕ್ಷಿಗಳನ್ನು ಕೊಡುವುದು ಒಳ್ಳೆಯದು. Some people wear badges, no? Jesus loves you. Jesus, good it is. ಕೆಲವು ಜನ ಬ್ಯಾಚ್ ಹಾಕೊಳ್ತಾರೆ, ಈ ಸ್ವಾಮಿ ಪ್ರೀತಿಸ್ತಾರೆ ನಿಮ್ಮನ್ನು ಅಂತ, ಅದೆಲ್ಲ ಒಳ್ಳೆಯದು. What are you with me? ಕೇಳ್ತಾ ಇದ್ದೀರಾ? But more than the badge, ಆದ್ರೆ ಆ ಬ್ಯಾಚ್ ಹಾಕೊಳ್ಳೋದಕ್ಕಿಂತ ಇನ್ನೂ ಹೆಚ್ಚಾಗಿ people around you with their eyes, they should see the blessings of Lord Jesus in your life. ಇನ್ನೂ ಹೆಚ್ಚಿನದಾಗಿ ಜನರು, ನಿಮ್ಮ ಸುತ್ತಮುತ್ತಲಿರುವಂತ ಜನರು ನಿಮ್ಮ ಜೀವನಗಳಲ್ಲಿರುವಂತಹ ಆಶೀರ್ವಾದಗಳನ್ನು ಕಂಡು ಅವ್ರ ಮಹಿಮೆ ದೇವರ ಮಹಿಮೆ ಪಡಿಸಬೇಕು. Amen. Hallelujah. Okay, now one more very important. ಇನ್ನೊಂದು ನೋಡ್ಕೊಳ್ಳೋಣ, ಬಹಳ ಮುಖ್ಯವಾಗಿ. Why this bearing fruit is important? ಫಲಗಳನ್ನು ಕೊಡುವಂತದ್ದು ಯಾಕೆ ಬಹಳ ಮುಖ್ಯವಾಗಿದೆ? Without Christ, we can't do anything. ನೋಡ್ರಿ, ಕ್ರಿಸ್ತನಿಲ್ಲದೆ ನಾವು ಏನು ಮಾಡಕ್ಕಾಗಲ್ಲ. Amen. Amen. You agree with me? ಒಪ್ಕೊಳ್ತೀರಾ? Let me tell one more thing. ಇನ್ನೊಂದು ಮಾತು ಹೇಳ್ತೇನೆ ಕೇಳ್ರಿ. Without you, he can't do anything. ನೀವು ಇಲ್ಲದಿದ್ರೆ ಆತನು ಏನು ಮಾಡಕ್ಕಾಗಲ್ಲ. Hallelujah. We need Christ. ನಮಗೆ ಕ್ರಿಸ್ತನು ಬೇಕು. Christ needs us to glorify the Father in this earth. ಈ ಭೂಮಿಯಲ್ಲಿ ಇದ್ದುಕೊಂಡು ತಂದೆಯಾದ ದೇವರಿಗೆ ಮಹಿಮೆಯನ್ನು ಸಲ್ಲಿಸುವುದಕ್ಕಾಗಿ ಕ್ರಿಸ್ತನಿಗೆ ನಾವು ಬೇಕು. That is why we are in Christ. ಆದ ಕಾರಣವೇ ನಾವು ಕ್ರಿಸ್ತನೊಳಗಿದ್ದೇವೆ. That is why the Spirit of Christ is in us. ಆದ ಕಾರಣವೇ ಕ್ರಿಸ್ತನ ಆತ್ಮವು ನಮ್ಮೊಳಗಡೆ ಇದೆ. Now, Apostle Paul got a revelation of the Scripture. ನೋಡ್ರಿ, ಅಪೊಸ್ತಲನಾದ ಪೌಲನಿಗೆ ಈ ವಾಕ್ಯ
ವಾಕ್ಯದ ಒಂದು ಪ್ರಕಟಣೆ ಸಿಕ್ತು. I'll show one or two scriptures how he interprets this. He is in Christ, Christ is in me, how he explains. ಈ ವಿಷಯವನ್ನು ಆತನು ಕ್ರಿಸ್ತನೊಳಗಿದ್ದಾನೆ, ಕ್ರಿಸ್ತನು ಆತನಲ್ಲಿ ಇದ್ದಾನೆ, ಈ ವಿಷಯವನ್ನು ಆತನು ಬೇರೆ ರೀತಿಯಲ್ಲಿ ಅರ್ಥ ಕೊಡಿಸ್ತಾನೆ. ಅದನ್ನು ಒಂದೆರಡು ವಾಕ್ಯಗಳನ್ನು ತೋರಿಸಿ ನಾನು ಅರ್ಥ I ಮಾಡ್ತೇನೆ. told you minimum 100 scriptures you will find in the Bible in Christ. ನಾನು ನಿಮಗೆ ಹೇಳಿದ್ದೆ, ಈ ಬೈಬಲ್ ಅಲ್ಲಿ ಕ್ರಿಸ್ತನಲ್ಲಿ ಇದ್ದುಕೊಂಡು ಕ್ರಿಸ್ತನಲ್ಲಿ ಇರುವುದು ಎಂದು ಕನಿಷ್ಠ ಪಕ್ಷ ಒಂದು 100 ವಾಕ್ಯಗಳನ್ನು ಕಾಣಬಹುದು. Minimum 100 is there. ಕನಿಷ್ಠ ಪಕ್ಷ ಒಂದು 100 ವಾಕ್ಯಗಳು. But let's see one or two. ಇವಾಗ ಒಂದೊಂದು ಎರಡು ವಾಕ್ಯವನ್ನು ನೋಡ್ಕೊಳ್ಳೋಣ. Especially what is related to the vine and the branch. How you and Christ are connected. What happens? ವಿಶೇಷವಾಗಿ ನಾನು ಇವಾಗ ಹೇಳ್ಕೊಟ್ಟಿರೋ ಪ್ರಕಾರ ನೀವು ಕ್ರಿಸ್ತನು ಒಂದು ಜೊತೆಯಲ್ಲಿದ್ದೀರಾ ಮತ್ತು ಅದು ಹೇಗೆ ಆಯ್ತು ಅದರ ಬಗ್ಗೆ ನಾವು ನೋಡ್ಕೊಳ್ಳೋಣ. Galatians 2:20. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಾಕ್ಯ. I am crucified with Christ. Nevertheless I live, yet not I, but Christ liveth in me. The life which I now live in the flesh, I live by the faith of the Son of God, who loved me and gave himself for me. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಾಕ್ಯ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವರ ಕುಮಾರದ ಮೇಲಣ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿ ಬಿಟ್ಟನು. Hallelujah. Hallelujah. I have ಈ ಕಡೆ preached ನೋಡಿ. many times in this. ಈ ವಾಕ್ಯವನ್ನು ಅನೇಕ ಸಲ ಕಲಿಸ್ಕೊಟ್ಟಿದ್ದೇನೆ. Still so much is there. ಆದ್ರೂ ಈ ವಾಕ್ಯದಲ್ಲಿ ಇನ್ನೂ ಜಾಸ್ತಿ ಇದೆ. So much is there to learn. ಇನ್ನು ಕಲಿಯುವುದಕ್ಕೆ ಜಾಸ್ತಿ ಇದೆ. Paul, is explaining what is the real Christian. What is a Christian's life? ನೋಡ್ರಿ, ಪೌಲನು ನಿಜವಾದ ಕ್ರೈಸ್ತನು ಯಾರು, ನಿಜವಾದ ಕ್ರೈಸ್ತನ ಜೀವನ ಎಂತದು ಅಂತ ಕಲಿಸ್ಕೊಡ್ತಾ ಇದ್ದಾನೆ. He says, I am crucified with Christ. ಆತನು ಹೇಳ್ತಾನೆ, ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. Say in English, I am crucified with Christ. ನಾನೇನು ಹೇಳಿದ್ರಿ, ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. So what is the meaning? ಇದರ ಅರ್ಥ ಏನು? He says, I am dead. ಆತನು ಹೇಳ್ತಾನೆ, ನಾನು ಸತ್ತೇನು. Paul is dead. ಅದನ್ನು ಹೇಳ್ತಾರೆ, ಪೌಲನು ಸತ್ತ. Hallelujah. Am I clear? ಕೇಳ್ತಾ ಇದ್ದೀರಾ? ನಾನು ಸ್ಪಷ್ಟವಾಗಿದ್ದೇನಾ? Then he says, but Christ lives in me. ಆತನು ಹೇಳ್ತಾ ಇದ್ದಾನೆ, ಪೌಲನು ಸತ್ತ, ಆದರೆ ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. All of us say, but Christ lives in me. ಆದರೆ ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. One more time. ಇನ್ನೊಂದ್ಸಲ ಹೇಳೋಣ. ಆದರೆ ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. So what Paul is saying is, now when you are seeing me, Paul is dead, but Christ is living in me. You are seeing Christ. ಆತನು ಹೇಳ್ತಾ ಇದ್ದಾನೆ, ಇವಾಗ ನೀವು ನನ್ನ ನೋಡ್ತಾ ಇದ್ದೀರಾ, ಪೌಲನು ಸತ್ತ, ಆದ್ರೆ ಇವಾಗ ಕ್ರಿಸ್ತನು ನನ್ನೊಳಗೆ ಜೀವಿಸುವುದನ್ನು ನೀವು ನೋಡ್ತಾ ಇದ್ದೀರಾ. You are not seeing Paul now. Paul is dead. ಇವಾಗ ನೀವು ನೋಡುವಂತದ್ದು ಪೌಲನು ಅಲ್ಲ, ಪೌಲನು ಸತ್ತ. Christ is in me. ಕ್ರಿಸ್ತನು ನನ್ನೊಳಗಡೆ ಇದ್ದಾನೆ. Christ is living in me. ಕ್ರಿಸ್ತನು ನನ್ನೊಳಗಡೆ ಜೀವಿಸ್ತಾ ಇದ್ದಾನೆ. Christ is expressing himself through me. ಕ್ರಿಸ್ತನು ನನ್ನ ಮೂಲಕ ಅಲ್ಲಿ ಪ್ರತಿಕ್ರಿಯೆ ಮಾಡ್ತಾ ಇದ್ದಾನೆ. You are seeing Christ living in me. ನೀವೆಲ್ಲರೂ ಕ್ರಿಸ್ತನು ನನ್ನೊಳಗೆ ಜೀವಿಸುವಂತದನ್ನು ನೋಡ್ತಾ ಇದ್ದೀರಾ. Amen. Am I clear? ಸ್ಪಷ್ಟವಾಗಿದೆ, ಅರ್ಥ ಆಯ್ತಾ? There is slight difference between most of the messages what here and Paul's message. ನೋಡ್ರಿ, ಸ್ವಲ್ಪ ಒಂದು ಬದಲಾವಣೆ ಇದೆ ಅಲ್ಲಿ ಪೌಲನ ಸಂದೇಶಕ್ಕೆ ಮತ್ತೆ Most of the messages what we hear today. ನಾವು ಇವಾಗ ಕೇಳುವಂತ ಅನೇಕ ಸಂದೇಶಗಳಿವೆ. Most of the messages says try to be like Christ. ನೋಡ್ರಿ, ನಾವು ಕೇಳುವಂತ ಸಂದೇಶಗಳು ಏನ್ ಹೇಳ್ತಾರೆ? ಕ್ರಿಸ್ತನ ಹಾಗೆ ಆಗುವಂತೆ ಪ್ರಯತ್ನಿಸಿ. Become like Christ. ಕ್ರಿಸ್ತನ ಹಾಗೆ ಆಗ್ಬೇಕು. Imitate Christ. ಕ್ರಿಸ್ತನನ್ನು ನಕಲಿ ಮಾಡಬೇಕು. Hello? ನಕಲ್ ಮಾಡಬೇಕು. Yes or no? And we sing, ನನ್ನನ್ನು ಮಾರುಪಡಿಸು ನಿನ್ನ like you change me. ನಾವೇ ಮಾಡ್ತೇವೆ, ನಿನ್ನ ಹಾಗೆ ನಾನು ಮಾರ್ಪಡಿಸು, ನಿನ್ನ ಹಾಗೆ ಆಗ್ಬೇಕು ನಾನು. Paul is not saying like that. ಪೌಲನ
ಹಾಗೆ ಹೇಳ್ತಾ ಇಲ್ಲ. I am dead. ಪೌಲನು ಹೇಳ್ತಾ ಇದ್ದಾನೆ, ನಾನು ಸತ್ತೆ. I will not try to become like Christ. ನಾನು ಕ್ರಿಸ್ತನಾಗಿ ಆಗ್ಬೇಕು ಅಂತ ಪ್ರಯತ್ನಿಸಲ್ಲ. Christ is in me. ಕ್ರಿಸ್ತನು ನನ್ನೊಳಗಡೆ ಇದ್ದಾನೆ. I will allow this Christ to express himself in me. Yeah. ನನ್ನೊಳಗಡೆ ಇರುವಂತ ಈ ಕ್ರಿಸ್ತನನ್ನು ನನ್ನ ಮೂಲಕ ಕಾರ್ಯ ಮಾಡುವಂತೆ, ನನ್ನ ಮೂಲಕ ಪ್ರತಿಕ್ರಿಯೆ ಮಾಡುವಂತೆ ನಾನು ಬಿಡ್ತೇನೆ. I am dead. ನಾನು ಸತ್ತೆ. I am crucified. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡೆ. Now the power of Christ is upon me. Yeah. ಇವಾಗ ಕ್ರಿಸ್ತನ ಶಕ್ತಿಯು ನನ್ನ ಮೇಲೆ ಇದೆ. So what you are seeing today in my life is not Paul. It is not my effort. It is Christ. ಇವಾಗ ನೀವು ನನ್ನ ಜೀವನದಲ್ಲಿ ನೋಡ್ತಾ ಇದ್ದೀರೋ ಇದು ಪೌಲನಲ್ಲ, ಪೌಲನ ಕಾರ್ಯಗಳಲ್ಲ, ಅಂದ್ರೆ ಕ್ರಿಸ್ತನು ಮಾತ್ರ. Yeah, there's one illustration everybody gives. ಈ ವಾಕ್ಯಕ್ಕೆ ಜನರು ಒಂದು ಉದಾಹರಣೆ ಕೊಡ್ತಾರೆ. They talk about milk and the tea sachet. ಅವ್ರು ಏನ್ ಹೇಳ್ತಾರೆ, ಹಾಲಿನ ಒಂದು ಹಾಲು ಮತ್ತೆ ಟೀ ಸ್ಯಾಶೆಟ್ಗೆ ಅಂದ್ರೆ ಚಾಯ್ ಸ್ಯಾಶೆಟ್. Milk will be white in color. ನೋಡಿದ್ರೆ ಹಾಲು But ಬೆಳ್ಳಗಾಗಿರ್ತದೆ. once you start dipping the sachet, ಆದ್ರೆ ಟೀನ ಒಂದು ಸ್ಯಾಶೆಟ್ ಅಲ್ಲಿ ಒಳಗೆ ಹಾಕಿದ್ರೆ color changes, ಅಲ್ಲಿ ಹಾಲಿನ ಬಣ್ಣ ಬದಲಾಗ್ತದೆ, taste changes. ಅಲ್ಲಿ ರುಚಿ ಬದಲಾಗ್ತದೆ. Now it is no more milk, it is tea. ಸ್ವಲ್ಪ ಸಮಯ ಅದ್ದಿದ ಮೇಲೆ ಅದು ಇನ್ನು ಹಾಲಾಗಿ ಉಳಿಯುವುದಿಲ್ಲ, ಚಾಯ್ ಆಗ್ತದೆ. So when you are born again, ನೀವು ಹೊಸದಾಗಿ ಹುಟ್ಟಿದಾಗ your old man is dead. ನಿಮ್ಮ ಹಳೆ ಮನುಷ್ಯನು ಸತ್ತ. You are in Christ. ನೀವು ಕ್ರಿಸ್ತನಲ್ಲಿದ್ದೀರಾ. You are crucified with Christ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವರಾಗಿದ್ದೀರಾ. Christ is living in you. ಕ್ರಿಸ್ತನು ನಿಮ್ಮ ಒಳಗಡೆ ಜೀವಿಸ್ತಾ ಇದ್ದಾನೆ. Christ is expressing himself through you. ಕ್ರಿಸ್ತನು ನಿಮ್ಮ ಮೂಲಕ ಪ್ರತಿಕ್ರಿಯೆ ಮಾಡ್ತಾ ಇದ್ದಾನೆ. ಕ್ರಿಸ್ತ ನಿಮ್ಮ ಮೂಲಕ ಕಾರ್ಯ ಮಾಡ್ತಾ This is ಇದ್ದಾನೆ. very important for us to understand. ಈ ವಿಷಯ ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. If you understand, this, I believe this scripture is based on John 15th chapter. ನಾನು ನಂಬ್ತೇನೆ ಈ ವಾಕ್ಯವು, ಇಲ್ಲಿ ನಾವು ನೋಡಿರುವಂತಹ ವಾಕ್ಯವು ಅಲ್ಲಿ ಯೋಹಾನ 15ನೇ ವಾಕ್ಯದ ಪ್ರಕಾರ ಆಗಿದೆ. Hallelujah. Are you with me? ಕೇಳ್ತಾ ಇದ್ದೀರಾ? ನನ್ನ ಜೊತೆಲಿದ್ದೀರಾ? I was telling some people, lockdown is over, church started. ನಾನು ಕೆಲವು ಜನರಿಗೆ ಹೇಳ್ತಾ ಇದ್ದೆ, ಲಾಕ್ಡೌನ್ ಮುಗ್ದೋಯ್ತು, ಸಭೆ ಪ್ರಾರಂಭವಾಯಿತು. There are so many people like they call me, come Facebook live, preach. Why are you not doing? ಬಹಳ ಜನರು ಹೇಳ್ತಾ ಇದ್ರು, ಫೇಸ್ಬುಕ್ ಅಲ್ಲಿ ಲೈವ್ ಬನ್ರಿ, ಯಾಕೆ ನೀವು ಅಲ್ಲಿ ಸಾಕ್ತಾ ಇಲ್ಲ? Everywhere there is a need. There is no doubt. ನಾನು ನಂಬ್ತೇನೆ, ಹೌದು, ಎಲ್ಲಾ ಕಡೆ ಬೇಡಿಕೆ ಇದೆ, ಅದರ ಸಂಶಯನೇ ಇಲ್ಲ. Listen to me, church. ಆದ್ರೆ ಸಭೆಯವರೇ ಕೇಳಿ, We should know our purpose. ನಮ್ಮ ಉದ್ದೇಶ ಏನು ಎಂದು ತಿಳಿದುಕೊಳ್ಬೇಕು. What is our purpose? ನಮ್ಮ ಉದ್ದೇಶ ಏನು? God kept us in Gulbarga. ದೇವರು ನಮ್ಮನ್ನು ಗುಲ್ಬರ್ಗದಲ್ಲಿ ಇಟ್ಟಿದ್ದಾನೆ. Amen. We can preach everywhere. ನಾವು ಎಲ್ಲ ಕಡೆ ಸಾಕ್ಬೋದು. But the primary purpose, we are here. ಆದ್ರೆ ಮೊದಲನೇ ಉದ್ದೇಶ ಗುಲ್ಬರ್ಗದಲ್ಲಿ ನಾವಿದ್ದೇವೆ. We have to preach gospel. ನಾವು ಇಲ್ಲಿ ಸುವಾರ್ತೆ ಸಾರಬೇಕು. We have to make disciples. ನಾವು ಅವರನ್ನು ಶಿಷ್ಯರನ್ನಾಗಿ ಮಾಡಿಸಬೇಕು. And we have to plant churches. ಮತ್ತು ನಾವು ಸಭೆಗಳನ್ನು ಸ್ಥಾಪಿಸಬೇಕು. Amen. Amen. Say English. We have to preach gospel. We have to make disciples. We have to plant churches. ನಾನು ಹೇಳಿ, ಸುವಾರ್ತೆ ಸಾರಬೇಕು, ಶಿಷ್ಯರನ್ನಾಗಿ ಮಾಡಿಸಬೇಕು, ಸಭೆಗಳನ್ನು ಸ್ಥಾಪಿಸಬೇಕು. Some people tell me, preaching gospel is easy. ಕೆಲವು ಜನರು ಹೇಳ್ತಾರೆ, ಅಣ್ಣ ಸುವಾರ್ತೆ ಸಾರೋದು ಬಹಳ ಸುಲಭ. But church, my God, it is difficult. ಆದ್ರೆ ಸಭೆ ನಡೆಸುವಂಥದ್ದು, ಸಭೆ ಸ್ಥಾಪಿಸುವಂಥದ್ದು ಬಹಳ ಕಷ್ಟ. Otherwise they'll try after, it is not my call, I can't do it. ಇಲ್ಲಾಂದ್ರೆ ಸ್ವಲ್ಪ ದಿನ ಪ್ರಯತ್ನ ಮಾಡ್ತಾರೆ ಸಭೆ ನಡೆಸುವಂಥದ್ದು, ಆಗ್ಲಿಲ್ಲ ಅಂದ್ರೆ ಇಲ್ಲ, ದೇವ್ರು ನನಗೆ ಇದಕ್ಕಾಗಿ ಕರೆದಿಲ್ಲ, ಇದು ನನ್ನ ಉದ್ದೇಶ ಅಲ್ಲ ಅಂತ ಹೇಳ್ತಾರೆ. Hello, it's like a fox and sour wine story. This fox and wine. ನರಿ ಮತ್ತು Sour wine. ಹುಳಿ ದ್ರಾಕ್ಷಿಯ ಒಂದು ಕಥೆ. Fox will jump, try, doesn't get, no, that wine is sour. ಆ ನರಿ ಬಹಳ ಹಿಗ್ತು ಅದು ಸಿಗ್ಲಿಲ್ಲ ಅಂದ್ರೆ ಅದು ಹೇಳ್ತದೆ ಈ ದ್ರಾಕ್ಷಿ ಬಹಳ ಹುಳಿ ಆಗಿದೆ. Listen, first thing, ministry, the word difficult should not come out of our tongue. ಮೊದಲನೇದಾಗಿ ಸೇವೆಯಲ್ಲಿ ಕಷ್ಟ ಎನ್ನುವ ಪದ ನಮ್ಮ ಬಾಯಿಂದ ಹೊರಗೆ ಬರಲೇಬಾರದು. Amen. Not only ministry, the word difficult only should not come.
ಸೇವೆ ಅಷ್ಟೇ ಅಲ್ಲ, ಎಲ್ಲದರಲ್ಲಿಯೂ ಕಷ್ಟ ಅಂತ ಪದ ಬರಲೇಬಾರದು. You should not tell while studying it is very difficult. You should not tell. ಓದುವಾಗ ಇದು ಕಷ್ಟ ಅಂತ ಬಾಯಿ ಹೇಳಲೇಬಾರದು. Am I right? ಕೇಳ್ತಾ ಇದ್ದೀರಾ? Tell your neighbor, don't spell that word, don't pronounce that word, don't spell that word. Difficult. ನಿಮ್ ಪಕ್ಕದಲ್ಲಿ ಹೇಳಿ, ಕಷ್ಟ ಅಂತ ಪದನೇ ಹೇಳ್ಬೇಡಿ. ಜೋರಾಗಿ ಇನ್ನೊಂದ್ಸರಿ. ಕಷ್ಟ ಅಂತ ಹೇಳಲೇಬಾರದು. Why? ಯಾಕೆ? Because you are dead. ಯಾಕೆಂದ್ರೆ ನೀವು ಸತ್ತಂತವರಾಗಿದ್ದೀರಿ. You are crucified with Christ. ಯೇಸುವಿನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವರಾಗಿದ್ದೀರಿ. Now who is living in you? ನಿಮ್ಮೊಳಗೆ ಯಾರು ಜೀವಿಸ್ತಾ ಇದ್ದಾರೆ? ಜೋರಾಗಿ ಯಾರು? ಕನ್ನಡ. ನಿಮ್ಮೊಳಗೆ ಯಾರು ಜೀವಿಸ್ತಾ ಇದ್ದಾರೆ? ಯಾರು? Is there anything difficult for Christ? ಕ್ರಿಸ್ತನಿಗೆ ಏನಾದರೂ ಕಷ್ಟನಾ? When Christ is in you, everything is easy. ಕ್ರಿಸ್ತನು ನಿಮ್ಮೊಳಗೆ ಇರುವಾಗ ಎಲ್ಲವೂ ಸುಲಭ. Amen. Amen. The first thing is our tongue should change. ಮೊದಲನೇದಾಗಿ ನಮ್ಮ ನಾಲಿಗೆ ಬದಲಾಗಬೇಕು. And we should believe Christ is in me. Because Christ is in me, I am going to do it. ಅದು ನಾವು ನಂಬಬೇಕು. ಕ್ರಿಸ್ತನ ನನ್ನೊಳಗಿದ್ದಾರೆ, ಕ್ರಿಸ್ತನಿರುವ ಕಾರಣ ನಾನು ಎಲ್ಲವನ್ನೂ ಮಾಡ್ತೇನೆ. I was praying, I was really seeking God. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವರನ್ನು ಹುಡುಕ್ತಾ ಇದ್ದೆ. Somehow, this healing meeting, crusades, gospel meetings, we easily do it now. ಈಗಿನ ಸಮಯದಲ್ಲಿ ಈ ಸ್ವಸ್ಥತೆ ಕೂಟಗಳು, ಸುವಾರ್ತೆ ಕೂಟಗಳು ಸುಲಭವಾಗಿ ಮಾಡ್ತೇವೆ. Even church we are able to manage. People are coming inside. ಸಭೆಯನ್ನು ಕೂಡ ಸಂಭಾಳಿಸ್ತಾ ಇದ್ದೇವೆ, ಜನರು ಬರ್ತಾ ಇದ್ದಾರೆ. Only thing where next step we have to really launch out is make disciples and reach the unreached places in our district. ಆದ್ರೆ ಇನ್ನೂ ಕಾರ್ಯಗಳನ್ನು ನಾವು ಮಾಡಲೇಬೇಕು. ಏನಂದ್ರೆ ಬಂದಿರುವಂತ ಜನರ ಶಿಷ್ಯರನ್ನಾಗಿ ಮಾಡಿಸುವಂತದ್ದು ಮತ್ತು ಯಾವ ಸ್ಥಳಗಳಲ್ಲಿ ಇನ್ನೂ ಮುಟ್ಲಿಲ್ಲವೋ ನಮ್ಮ ಜಿಲ್ಲೆಯಲ್ಲಿ ಆ ಸ್ಥಳಗಳಲ್ಲಿ ಸುವಾರ್ತೆಯನ್ನು ಮುಟ್ಬೇಕು. I was praying almost 3 months that how we are going to reach. ನಾನು ಕಳೆದ 3 ತಿಂಗಳಿಂದ ನಾನು ಪ್ರಾರ್ಥಿಸ್ತಾ ಇದ್ದೆ, ದೇವರೇ ಹೇಗೆ ಆ ಒಂದು ಸ್ಥಳಗಳನ್ನು ಮುಟ್ಬಹುದು. Let me read one scripture. ಒಂದು ವಾಕ್ಯ ಓದ್ಕೊಳ್ಳೋಣ. Please turn your Bible to Romans 15th chapter. ನಿಮ್ಮ ಬೈಬಲ್ಗಳನ್ನು ರೋಮಪುರದವರಿಗೆ 15ನೇ ಅಧ್ಯಾಯಕ್ಕೆ ತಿರುಗಿಸಿ. This is about ministry. Paul is talking about ministry. ಈ ವಾಕ್ಯವು ಸೇವೆಯ ಬಗ್ಗೆ ಇದೆ. ಪೌಲನು ಸೇವೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. Write down, Paul is talking about ministry. ಬರ್ಕೊಳ್ಳಿ, ಪೌಲನು ಸೇವೆಯ ಬಗ್ಗೆ ಮಾತಾಡ್ತಾ ಇದ್ದಾನೆ. Verse 18 and 19. ರೋಮಪುರದವರಿಗೆ 15ನೇ ಅಧ್ಯಾಯ 18-19. For I will not dare to speak any of those things which Christ hath not wrought by me, to make Gentiles obedient by word and deed, through mighty signs and wonders, by the power of the Spirit of God, so that from Jerusalem round about unto Illyricum I have fully preached the gospel of Christ. ರೋಮ 15:18-19 ಓದ್ತೇನೆ. ಕ್ರಿಸ್ತನು ಅನ್ಯ ಜನಗಳನ್ನು ತನಗೆ ಅಧೀನ ಮಾಡಿಕೊಳ್ಳುವುದಕ್ಕಾಗಿ ನನ್ನ ಕೈಯಿಂದ ಮಾತಿನಲ್ಲಿಯೂ ಕ್ರಿಯೆಯಲ್ಲಿಯೂ ಸೂಚಕ ಕಾರ್ಯ, ಅದ್ಭುತ ಕಾರ್ಯಗಳ ಬಲದಿಂದಲೂ ಪವಿತ್ರಾತ್ಮನ ಬಲದಿಂದಲೂ ಮಾಡಿಸಿದ ಕಾರ್ಯಗಳನ್ನೇ ಹೊರತು ಬೇರೆ ಯಾವ ಕಾರ್ಯಗಳನ್ನು ಹೇಳುವುದಕ್ಕೆ ನನಗೆ ಧೈರ್ಯ ಸಾಲದು. ನಾನು ಯೆರೂಸಲೇಮ್ ಮೊದಲುಗೊಂಡು ಇಲ್ಲುರಿಕ ಸೀಮೆಯ ಪರ್ಯಾಂತರಕ್ಕೂ ಸುತ್ತಿ ಕ್ರಿಸ್ತನ ಸುವಾರ್ತೆಯ ಸಾರೋಣವನ್ನು ನೆರವೇರಿಸಿದ್ದೇನೆ. Hallelujah. This is a wonderful statement. ಈ ಒಂದು ಹೇಳಿಕೆ ನೋಡ್ರಿ ಬಹಳ ಅದ್ಭುತವಾಗಿದೆ. I said all this area fully I preach the gospel. ಅದನ್ನು ಹೇಳ್ತಾ ಇದ್ದಾನೆ, ಈ ಎಲ್ಲ ಒಂದು ಸ್ಥಳಗಳಲ್ಲಿ ನಾನು ಸಂಪೂರ್ಣವಾಗಿ ಸುವಾರ್ತೆ ಸಾರಿದ್ದೇನೆ. Not only he preached the gospel, ಆತನು ಸುವಾರ್ತೆ ಸಾರಿದ್ದು ಮಾತ್ರವಲ್ಲದೆ he is telling I made the Gentiles to obey the God's word. In word and action they obeyed. ಆತನು ಹೇಳ್ತಾನೆ, ಆ ಅನ್ಯ ಜನಗಳನ್ನು ಕಾರ್ಯಗಳಲ್ಲಿಯೂ ಮಾತಿನಲ್ಲಿಯೂ ದೇವರ ವಾಕ್ಯಕ್ಕೆ ವಿಧೇಯರಾಗುವಂತೆ ಮಾಡಿಸಿದೆ. Hallelujah. Hallelujah. He said, what a challenge it is. ನಾನು ಹೇಳ್ತೇನೆ ನೋಡ್ರಿ, ಇದು ಎಂತ ಸವಾಲಾಗಿದೆ. To make somebody who doesn't know the Bible, Gentiles go and start the work is not a joke. It's there are so many challenges. ಯಾವ ವ್ಯಕ್ತಿಗೆ ಬೈಬಲ್ ಗೊತ್ತಿಲ್ಲವೋ ಅವರಿಗೆ ಅನ್ಯ ಜನರೊಳಗೆ ಹೋಗಿ ಸೇವೆ ಮಾಡುವಂತ ಹೇಳುವುದು ಬಹಳ ದೊಡ್ಡ ಕೆಲಸ. We know what are challenges we face when we start a church in village. ನಮಗೆ ಗೊತ್ತು, ಹಳ್ಳಿಗಳಲ್ಲಿ ಸಭೆ ಪ್ರಾರಂಭ ಮಾಡಿದಾಗ ಎಂತ ಸವಾಲುಗಳನ್ನು
ಆರಾಧಿಸ್ತೇವೆ. But Paul is telling, I have done it. ಆದ್ರೆ ನೋಡಿ ಪೌಲ ಹೇಳ್ತಾರೆ ನಾನು ಮಾಡಿದ್ದೇನೆ. And they have obeyed in word and in deed. ಮತ್ತು ಪೌಲ ಹೇಳ್ತಾನೆ ಅವರು ಮಾತಿನಲ್ಲಿಯೂ ಕಾರ್ಯಗಳಲ್ಲಿಯೂ ಅಧೀನರಾಗಿದ್ದಾರೆ. They have showed the action. They have obeyed Lord Jesus. ಅಂದ್ರೆ ಅವರು ಕಾರ್ಯದಲ್ಲಿ ತೋರಿಸಿದ್ದಾರೆ ಯೇಸು ಕ್ರಿಸ್ತನಿಗೆ ವಿಧೇಯರಾದರು. And through him many mighty signs and wonders have happened. ಮತ್ತು ಆತನ ಮೂಲಕ ಬಹಳ ಬಲವಾಗಿರುವಂತಹ ಸೂಚಕ ಕಾರ್ಯಗಳು ಅದ್ಭುತ ಕಾರ್ಯಗಳು ನಡೆದವು. What is the secret? ಇದಕ್ಕೆ ಏನ್ ರಹಸ್ಯವಾಗಿದೆ? What is the secret? ರಹಸ್ಯ ಏನು? The secret is, ರಹಸ್ಯ ಏನಂದ್ರೆ he said, I will not dare to speak any of those things which Christ has not accomplished through me. ನೋಡ್ರಿ ಅದನ್ನ ಹೇಳ್ತಾನೆ ಕ್ರಿಸ್ತನು ನನ್ನ ಮೂಲಕ ಮಾಡಿಸಿದ ಕಾರ್ಯಗಳನ್ನು ಬಿಟ್ಟು ನಾನು ಯಾವ ಕಾರ್ಯಗಳನ್ನು ಹೇಳುವುದಿಲ್ಲ. You know what he preached? ನಿಮ್ಗೆ ಗೊತ್ತಾದ ಏನ್ ಸಾರದ? What he preached? ಏನಂತ ಸಾರದ? He preached all those things which Christ has accomplished through him. ಕ್ರಿಸ್ತನು ಆತನ ಮೂಲಕ ಮಾಡಿ ಮುಗಿಸಿದ ಕಾರ್ಯಗಳನ್ನೇ ಆತನು ಸಾರಿದನು. Hallelujah. So I understood one thing. ನನ್ಗೆ ಒಂದು ಮಾತು ಅರ್ಥ ಆಯ್ತು. It is not Paul, when Paul did something, Paul preached. ನೋಡ್ರಿ ಇದು ಪೌಲನು ಹೋಗಿ ಪೌಲನು ತಾನೇ ಮಾಡಿ ಸುವಾರ್ತೆ ಸಾರುವಂತದಲ್ಲ. Ministry is not we go, we preach, we do. ಸೇವೆ ಅಂದ್ರೆ ನಾವು ಹೋಗಿ ಸಾರುವಂತದ್ದು, ನಾವು ಮಾಡುವಂತದಲ್ಲ. Ministry is Christ in me will accomplish. ಸೇವೆ ಅಂದ್ರೆ ಕ್ರಿಸ್ತನು ನನ್ನೊಳಗಿಂದಲೇ ಆತನು ಪೂರೈಸ್ತಾನೆ, ಮಾಡಿ ಮುಗಿಸ್ತಾನೆ. When I go, Christ in me is coming. ನಾನು ಹೋಗುವಾಗ ನನ್ನೊಳಗಿರುವಂತ ಕ್ರಿಸ್ತನು ಬರ್ತಾನೆ. When I stand, ನಾನು ನಿಂತ್ಕೊಂಡಾಗ I am crucified. ನಾನು ಕ್ರಿಸ್ತನೊಟ್ಟಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೆ. Christ is in me. ಕ್ರಿಸ್ತನು ನನ್ನೊಳಗಡೆ ಇದ್ದಾನೆ. When people see me, they see Christ in me. ಜನರು ನನ್ನನ್ನು ನೋಡಿದಾಗ ನನ್ನೊಳಗಿರುವಂತ ಕ್ರಿಸ್ತನ ನೋಡ್ತಾರೆ. When people hear me, they hear Christ in me. ಜನರು ನನ್ನನ್ನು ಕೇಳಿಸಿಕೊಂಡಾಗ ನನ್ನೊಳಗಿರುವಂತ ಕ್ರಿಸ್ತನ ಕೇಳಿಸಿಕೊಳ್ತಾರೆ. When I pray, ನಾನು ಪ್ರಾರ್ಥಿಸಿದಾಗ, when I speak healings and miracles to happen, ನಾನು ಯಾವಾಗ ಸ್ವಸ್ಥತೆಗಳು ಅದ್ಭುತಗಳು ಆಗಲಿ ಅಂತ ಹೇಳಿದಾಗ but Christ in me is doing it. ನನ್ನೊಳಗಿರುವಂತ ಕ್ರಿಸ್ತನು ಮಾಡ್ತಾ ಇದ್ದಾನೆ. He is doing all the work. ನನ್ನೊಳಗಿರುವಂತ ಕ್ರಿಸ್ತನೇ ಎಲ್ಲ ಕಾರ್ಯ ಮಾಡ್ತಾ ಇದ್ದಾನೆ. What Christ has accomplished through the Paul, he was preaching. ಕ್ರಿಸ್ತನು ಪೌಲನ ಮೂಲಕ ಮಾಡಿರುವಂತ ಕಾರ್ಯಗಳನ್ನೇ ಆತನು ಸಾರ್ತಾ ಇದ್ದ. Hallelujah. And because he was preaching what he has accomplished, it was easy for the Gentiles to obey him in word and in deed. ಮತ್ತು ಏನೆಲ್ಲ ಕ್ರಿಸ್ತನು ಆತನ ಮೂಲಕ ಮಾಡಿದ್ದನೋ, ಏನೆಲ್ಲ ಮಾಡಿದಂತ ಕಾರ್ಯಗಳನ್ನ ಸಾರ್ತಾ ಇದ್ನೋ, ಹೇಳಿದಾಗ ಜನರು ಅದನ್ನ ನಂಬುವುದಕ್ಕೆ ಬಹಳ ಸುಲಭವಾಗ್ತಾ ಇತ್ತು. Signs and wonders were happening. ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಆಗ್ತಾ ಇದ್ವು. Why signs and wonders are happening? ಯಾಕೆ ಸೂಚಕ ಕಾರ್ಯಗಳ ನಡೀತಾ ಇದ್ವು? Paul is dead. ಯಾಕೆಂದರೆ ಪೌಲನು ಸತ್ತ. Christ is living in Paul. ಕ್ರಿಸ್ತನು ಪೌಲನೊಳಗೆ ಜೀವಿಸ್ತಾ ಇದ್ದ. Christ is accomplishing the work through Paul. ಕ್ರಿಸ್ತನು ಪೌಲನ ಮೂಲಕ ಕಾರ್ಯಗಳನ್ನು ಪೂರೈಸ್ತಾ ಇದ್ದ. How many of you understand what I'm saying? ಎಷ್ಟರಿಗೆ ಅರ್ಥ ಆಗ್ತಾ ಇದೆ? That is why in Christ revelation is very important. ಆದ ಕಾರಣವೇ ಕ್ರಿಸ್ತನಲ್ಲಿ ಇರುವಂತ ಪ್ರಕಟಣೆಯು ಬಹಳ ಮುಖ್ಯವಾಗಿದೆ. You are in Christ. ನೀವು ಕ್ರಿಸ್ತನಲ್ಲಿದ್ದೀರಾ. Christ is in you. ಕ್ರಿಸ್ತನು ನಿಮ್ಮ ಒಳಗಡೆ ಇದ್ದಾನೆ. He is the true vine, we are the branches. ಆಗ ನಿಜವಾದ ದ್ರಾಕ್ಷ ಬೆಳೆಯಾಗಿದೆ, ನೀವು ಕೊಂಬೆಗಳಿದ್ದೀರಾ. So new covenant is not to put it. Now when I say new covenant, people think God made some alteration in the old covenant. ನಾನು ಹೊಸ ಒಡಂಬಡಿಕೆಯನ್ನ ಹೇಳಿದಾಗ ಕೆಲವು ಜನರು ಯೋಚನೆ ಮಾಡ್ತಾರೆ, ಹಳೆ ಒಡಂಬಡಿಕೆ ದೇವರು ಸ್ವಲ್ಪ ವ್ಯತ್ಯಾಸ ಮಾಡಿ ಬದಲಾವಣೆ ಮಾಡಿಸಿದ್ರು. 66 book, brother. 27 books, God makes some changes because He has done something on the cross. It is written there, and old covenant, new covenant, all same only. New covenant, some change God has made it. ಮತ್ತು ಜನರು ಹೇಳ್ತಾರೆ ಹಳೆ ಒಡಂಬಡಿಕೆಯಲ್ಲಿ 65 ಪುಸ್ತಕಗಳಿವೆ. Total 66 books are there. ಅಂದ್ರೆ ಎಲ್ಲ ಒಟ್ಟು 66 ಪುಸ್ತಕಗಳು. ಹಳೆ ಒಡಂಬಡಿಕೆಯಲ್ಲಿ ದೇವರು ಮಾಡಿದಂತ ಕೆಲವು ಕಾರ್ಯಗಳನ್ನು ಆತನು ಬದಲಾಯಿಸಿ ಶಿಲುಬೆ ಮಾಡುವಂತ ಕಾರ್ಯಗಳನ್ನು ಸೇರಿಸಿದ್ದಾನೆ. That's all new covenant. ಅಷ್ಟೇ, ಅದೇ ಹೊಸ ಒಡಂಬಡಿಕೆ.
No, it's not like that. ಅದು ಹಾಗಲ್ಲ. In the new covenant, the period the person who was living in Christ, they are new creations. ನೋಡ್ರಿ, ಹೊಸ ಒಡಂಬಡಿಕೆಯಲ್ಲಿ ಜೀವಿಸುವಂತವರು ಹೊಸ ಸೃಷ್ಟಿಗಳಾಗಿದ್ದಾರೆ. Amen. Amen. To explain. For example, ಉದಾಹರಣೆಗೆ, okay, it's only example. This car company every year one model they'll release. ನೋಡ್ರಿ, ಕಾರ್ ಕಂಪನಿಯವರು ಪ್ರತಿ ವರ್ಷ ಒಂದು ಹೊಸ ಕಾರ್ ಬಿಡ್ತಾರೆ. New model. First Maruti 800, then Maruti Zen, ST, like that one model. ಒಂದೊಂದು ವರ್ಷ ಒಂದೊಂದು ಮಾಡೆಲ್ ಬಿಟ್ರು. ಮೊದಲು ಮಾರುತಿ 800 ಇತ್ತು, ಆಮೇಲೆ ಝೆನ್ ಇತ್ತು, ಆಮೇಲೆ ಎಸ್ಟಿ ಬಂತು. And not much change, same, everything will be same. Here little bit, some slight change they'll make. ಅಷ್ಟೇ ಬದಲಾವಣೆ ಇರ್ತಾ ಇದ್ದಿಲ್ಲ, ಸ್ವಲ್ಪ ಬದಲಾವಣೆ ಮಾಡ್ತಾ ಇದ್ರು. It is not like that God made some slight changes given new covenant. ಹಾಗೆ ದೇವರು ಹಳೆ ಒಡಂಬಡಿಕೆಯಲ್ಲಿ ಸ್ವಲ್ಪ ಆ ಕಡೆ ಬದಲಾವಣೆ ವ್ಯತ್ಯಾಸ ಮಾಡಿ ಹೊಸ ಒಡಂಬಡಿಕೆ ಮಾಡಿರುವಂತದಲ್ಲ. When new covenant, when the Bible says you are in Christ, means it is totally different from the old covenant. ಯಾವಾಗ ಹೊಸ ಒಡಂಬಡಿಕೆಯಲ್ಲಿ ವಾಕ್ಯ ಹೇಳಿದೆ ನೀವು ಕ್ರಿಸ್ತನಲ್ಲಿದ್ದೀರಾ ಅಂದ್ರೆ ಅದು ಸಂಪೂರ್ಣವಾಗಿ ಹಳೆ ಒಡಂಬಡಿಕೆಯಿಂದ ಬೇರೆ ಆಗಿದೆ. It is totally, you are totally different from the old covenant people. ಹಳೆ ಒಡಂಬಡಿಕೆಯಲ್ಲಿರುವಂತ ಜನರಿಂದ ಸಂಪೂರ್ಣವಾಗಿ ನೀವು ವ್ಯತ್ಯಾಸವಾಗಿದ್ದೀರಾ, ಬೇರೆ ಆಗಿದ್ದೀರಾ. So sometimes people pray, God, you use me like Moses, use me like Abraham. Sometimes we say, God, you visited Elijah, Lord, use me like Elijah. ಕೆಲವು ಜನರು ಹೇಳ್ತಾ ಪ್ರಾರ್ಥನೆ ಮಾಡ್ತಾರೆ, ದೇವರೇ ಮೋಶೆಯ ಹಾಗೆ ನಾನು ಉಪಯೋಗಿಸು, ಅಬ್ರಹಾಮನ ಹಾಗೆ ಉಪಯೋಗಿಸು, ದೇವರೇ ನನ್ನ ಎಲಿಯನಿಗೆ ಬಂದು ಭೇಟಿಯಾಗಿ ನನ್ನನ್ನು ಕೂಡ ಭೇಟಿಯಾಗು. Use me like David. ದಾವೀದನ ಹಾಗೆ ಉಪಯೋಗಿಸು. You cannot even compare. ನೋಡ್ರಿ, ನೀವು ಅವರೊಟ್ಟಿಗೆ ಹೋಲಿಕೆಯಲ್ಲಿ ಬರುವುದೇ ಇಲ್ಲ, ಹೋಲಿಸಕ್ಕಾಗಲ್ಲ. In them Christ was not living inside. ಹಳೆ ಒಡಂಬಡಿಕೆಯ ಜನರೊಳಗೆ ಕ್ರಿಸ್ತನು ಜೀವಿಸ್ತಾ ಇರಲಿಲ್ಲ. Spirit of the Lord was coming and the Spirit of the Lord permanently has not stayed in them. ದೇವರ ಆತ್ಮನು ಹಳೆ ಒಡಂಬಡಿಕೆಯಲ್ಲಿ ಬರ್ತಾ ಇಲ್ಲ, ಹೋಗ್ತಾ ಇಲ್ಲ, ಸಂಪೂರ್ಣವಾಗಿ ಶಾಶ್ವತಕ್ಕಾಗಿ ಜೀವಿಸ್ತಾ ಇರಲಿಲ್ಲ. Amen. Amen. I'll tell you what it is. ನಾನು ಹೇಳ್ತೇನೆ ಗೊತ್ತಾ, It is not new model in car. ಕಾರಲ್ಲಿ ಹೊಸ ಮಾಡೆಲ್ ಬಿಡುವಂತದಲ್ಲ. It is like car becoming aeroplane. ಅದು ಹೇಗೆ ಅಂದ್ರೆ ಒಂದು ಕಾರ್ ಒಂದು ಏರೋಪ್ಲೇನ್ ಆಗುವಂತೆ. Car takes 10 hours, aeroplane takes only 1 hour. ನೋಡಿ, ಕಾರಲ್ಲಿ ಹೋದ್ರೆ 10 ತಾಸು ತಗೊಳ್ತದೆ, ಏರೋಪ್ಲೇನ್ ಅಲ್ಲಿ ಹೋದ್ರೆ 1 ತಾಸು ತಗೊಳ್ತದೆ. That is the beauty of new covenant. ಅದೇ ಹೊಸ ಒಡಂಬಡಿಕೆಯ ಒಂದು ಸೌಂದರ್ಯವಾಗಿದೆ. In the new covenant, no struggle, no difficulty. Amen. It is all grace. It is all about not what you do, it is about Christ in you, what he is doing. ಹೊಸ ಒಡಂಬಡಿಕೆಯಲ್ಲಿ ಯಾವುದು ಕಷ್ಟವಾಗಿಲ್ಲ, ಎಲ್ಲವೂ ಸುಲಭವಾಗಿದೆ. ಅದು ಎಲ್ಲವೂ ಕೃಪೆಯ ಮೂಲಕವೇ. ನೀವು ಮಾಡುವಂತ ಕಾರ್ಯಗಳನ್ನೆಲ್ಲ ಎಲ್ಲವೂ ಆತನು ಮಾಡಿರುವಂತದಿಂದಲೇ. I mean, I'm telling you, it is not only ministry. ಸೇವೆಯ ಬಗ್ಗೆ ಮಾತ್ರ ಅಲ್ಲದೆ Every aspect of life. ನಿಮ್ಮ ಜೀವನದ ಪ್ರತಿಯೊಂದು ಭಾಗಗಳಲ್ಲಿಯೂ Because you are in Christ, you will be fruitful. ನೀವು ಕ್ರಿಸ್ತನಲ್ಲಿ ಇರುವಂತ ಕಾರಣ ನೀವು ಫಲಗಳನ್ನು ನೋಡ್ತೀರಾ. You go anywhere, you will come up. ನೀವು ಎಲ್ಲೋದ್ರೂ ಕೂಡ ಮೇಲೆ ಬರ್ತೀರಾ. You understand what I'm saying? ಕೇಳ್ತಾ ಇದ್ರೆ ಅರ್ಥ ಆಗ್ತಾ ಇದೆಯಾ? For example, 10 people are working. ಉದಾಹರಣೆಗೆ 10 ಜನರು ಕೆಲಸ ಮಾಡುವಾಗ You are one among them. ಆ 10 ಜನರು ನೀವು ಒಬ್ರು. Are you with me? ಕೇಳ್ತಾ ಇದ್ದೀರಾ? But there is a difference. ಆದ್ರೆ ಒಂದು ವ್ಯತ್ಯಾಸ. You are in Christ. ನೀವು ಕ್ರಿಸ್ತನಲ್ಲಿ ಇದ್ದೀರಾ. Christ is your wisdom. ಕ್ರಿಸ್ತನು ನಿಮ್ಮ ಜ್ಞಾನವಾಗಿದ್ದಾನೆ. Say in English, I am in Christ. Christ is my wisdom. ನಾನು ಕ್ರಿಸ್ತನಲ್ಲಿದ್ದೇನೆ, ಕ್ರಿಸ್ತನು ನನ್ನ ಜ್ಞಾನವಾಗಿದ್ದಾನೆ. You know what is that wisdom? ನಿಮ್ಗೆ ಗೊತ್ತಾ ಆ ಜ್ಞಾನ ಎಂತದು? That is the wisdom which created the heaven and earth. ಆ ಜ್ಞಾನವು ಭೂಮಿ ಆಕಾಶವನ್ನು ಉಂಟು ಮಾಡಿತು. Now 10 people are there. ಇವಾಗ 10 ಜನರಿದ್ದಾರೆ. 9 people have a human wisdom. ನೋಡಿ, ಆ 9 ಜನರಲ್ಲಿ ಮನುಷ್ಯರಿಗಿರುವಂತ ಸಾಮಾನ್ಯವಾದ ಜ್ಞಾನ ಇದೆ. But you are special. ಆದ್ರೆ ನೀವು ವಿಶೇಷವಾಗಿದ್ದೀರಾ. Why you are special? ಯಾಕೆ You ವಿಶೇಷವಾಗಿದ್ದೀರಾ? are crucified with Christ. ಯಾಕಂದ್ರೆ ನೀವು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿ. Christ is living in you. ಕ್ರಿಸ್ತನು ನಿಮ್ಮೊಳಗೆ ಜೀವಿಸ್ತಾ ಇದ್ದಾನೆ. Christ is your wisdom. ಕ್ರಿಸ್ತನು ನಿಮ್ಮ ಜ್ಞಾನವಾಗಿದ್ದಾನೆ. Now when you do your work, you don't do like other 9 people. ಇವಾಗ ನೀವು ನಿಮ್ಮ
ಮಾಡುವಾಗ 9 ಜನರಾಗಿ ಕೆಲಸ ಮಾಡಲ್ಲ. And other 9 people, they are very slow, to catch things. ಆ 9 ಜನರು ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಬಹಳ ಮೆಲ್ಲಗೆ ಅರ್ಥ They are very ಮಾಡ್ತಾರೆ. slow in thinking. ಯೋಚನೆ ಮಾಡಿದ್ರೆ ಬಹಳ ಮೆಲ್ಲಗೆ ಯೋಚನೆ ಮಾಡ್ತಾರೆ. But you would be definitely better than them. ಆದ್ರೆ ನೀವು ಖಂಡಿತವಾಗಿ ಅವ್ರಿಗಿಂತ ಹೆಚ್ಚಾಗಿ ಉತ್ತಮರಾಗಿರ್ತೀರ. 100 times better you will do it. ಅವ್ರಿಗಿಂತ 100 ಪಟ್ಟು ಉತ್ತಮವಾಗಿ ಮಾಡ್ತೀರ. Because you have the mind of Christ. ಯಾಕಂದ್ರೆ ನಿಮ್ಮೊಳಗೆ ಕ್ರಿಸ್ತನ ಮನಸ್ಸು ಇದೆ. Amen. You understand what I'm saying? ಅರ್ಥ ಆಗ್ತಿದ್ಯಾ? Anything you do, you are the best. ನೀವು ಮಾಡುವಂತ ಯಾವುದೇ ಕಾರ್ಯಗಳಲ್ಲಿಯೂ ನೀವು ಉತ್ತಮವಾಗಿ ಇರ್ತೀರಾ. Hallelujah. Amen. Then why I have a problem? ನೀವು ಕೇಳ್ಬೋದು, ಅದೆಲ್ಲ ಇದ್ರೂ ಕೂಡ ಯಾಕೆ ನನಗೆ ಸಮಸ್ಯೆ ಇದೆ? The problem is we don't realize Christ in us will accomplish things. ಸಮಸ್ಯೆ ಏನಂದ್ರೆ ನಮ್ಮೊಳಗೆ ಇರುವಂತ ಕ್ರಿಸ್ತನು ಎಲ್ಲವನ್ನು ಮಾಡ್ತಾನೆ ಅಂತ ನಾವು ಅರ್ಥನೆ ಮಾಡ್ಕೊಳ್ಳೋದು, ಅದನ್ನು ತಿಳ್ಕೊಳ್ಳೋದಿಲ್ಲ. We also think like 9 people. ನಾವು ಕೂಡ ಆ 9 ಜನರಾಗಿನೇ ಯೋಚನೆ ಮಾಡ್ತೇವೆ. ಅಯ್ಯೋ ಇಷ್ಟು ಕಷ್ಟ ಇದೆ, ಅಯ್ಯೋ ಇಷ್ಟು ಕಷ್ಟ ಬಿಟ್ಟಾಕ. ನಾವು ಕೂಡ 9 ಜನರಾಗಿನೇ ಮಾತಾಡ್ತೇವೆ, ಅಯ್ಯೋ ಇಷ್ಟು ಕಷ್ಟ ಅಂತ. Christ is in me. ಕ್ರಿಸ್ತನು ನನ್ನ ಒಳಗಡೆ ಇದ್ದಾನೆ. Nothing is impossible. ಯಾವುದೇ ಕಷ್ಟವಿಲ್ಲ, ಯಾವುದು ಅಸಾಧ್ಯವಿಲ್ಲ. That is why Paul said, I can do all things through Christ who empowers me. ಅದಕ್ಕಾಗಿಯೇ ಪೌಲನು ಹೇಳಿದ, ನನ್ನನ್ನು ಬಲಪಡಿಸುವ ಕ್ರಿಸ್ತನು ಇದ್ದುಕೊಂಡು ನಾನು ಎಲ್ಲವನ್ನೂ ಮಾಡಲು ಶಕ್ತನಾಗಿದ್ದೇನೆ. Amen. Amen. Now I will give you one homework. ಇವಾಗ ನಾನು ನಿಮಗೆ ಒಂದು ಮನೆ ಕೆಲಸ ಕೊಡ್ತೀನಿ, ಕೇಳಿದ್ರೆ. Do you like homework? ನಿಮಗೆ ಹೋಮ್ವರ್ಕ್ ಇಷ್ಟನಾ? Wherever in him, in Christ is there, write down the quotation. ನೀವು ಬೈಬಲ್ ಓದುವಾಗ ಎಲ್ಲೆಲ್ಲಿ ಆತನಲ್ಲಿ ಇದ್ದುಕೊಂಡು, ಕ್ರಿಸ್ತನಲ್ಲಿ ಇರುವುದು, ಕ್ರಿಸ್ತನಲ್ಲಿ ಇದ್ದುಕೊಂಡು ಅಂತ ಕ್ರಿಸ್ತನಲ್ಲಿ ನೋಡಿದ ಅಂಡರ್ಲೈನ್ ರೈಟ್ ಇಟ್ ಸೆಪರೇಟ್. ಅದನ್ನು ಅಂಡರ್ಲೈನ್ ಮಾಡಿ ಆ ವಾಕ್ಯವನ್ನು ಬೇರೆ ಕಡೆ ಬನ್ನಿ. All the scriptures you take. ಆ ಎಲ್ಲ ವಾಕ್ಯಗಳನ್ನು ತಗೊಳ್ಳಿ. Start meditating. ಅದನ್ನು ಧ್ಯಾನ ಮಾಡಿ, ಯೋಚನೆ ಮಾಡಿ. Then you will tell like Paul, I dare not to speak anything of myself. I spoke what Christ has accomplished through me. ಆವಾಗ ಪೌಲನು ಹೇಳುವ ಪ್ರಕಾರ ನೀವು ಹೇಳ್ತೀರಾ, ಕ್ರಿಸ್ತನು ನನ್ನ ಮೂಲಕ ಮಾಡಿಸಿದ ಕಾರ್ಯಗಳನ್ನು ಬಿಟ್ಟು ನಾನು ಬೇರೆ ಕಾರ್ಯಗಳನ್ನು ಮಾತನಾಡುವುದಿಲ್ಲ. Amen. Amen. Shall we all stand? ನಾವೆಲ್ಲರೂ ಎದ್ದುಕೊಳ್ಳೋಣ. Oh Jesus, 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 Jesus. Father, we thank you. ವಂದನೆ ಅಪ್ಪ. Thank you, Jesus. ವಂದನೆ ಯೇಸುವೆ. Father, I pray in the name of Jesus. ಅಪ್ಪ ತಂದೆ, ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸುತ್ತೇವೆ. Open our eyes of understanding. ನಮ್ಮ ತಿಳುವಳಿಕೆಯ ಕಣ್ಣುಗಳನ್ನು ತೆರೆ. Lord, let us meditate on this. Christ is living in us. ಕ್ರಿಸ್ತನು ನಮ್ಮೊಳಗೆ ಜೀವಿಸ್ತಾ ಇದ್ದಾನೆ ಎನ್ನುವ ಈ ವಿಷಯವನ್ನು ನಾವು ಧ್ಯಾನ ಮಾಡುವ. Always we will think about it again and again. Christ is in me. Christ is living in me. ಯಾವಾಗಲೂ ಪದೇ ಮತ್ತೆ ನಾವು ಈ ವಿಷಯವನ್ನೇ ಯೋಚನೆ ಮಾಡಬೇಕು. ಕ್ರಿಸ್ತನು ನನ್ನೊಳಗಿದ್ದಾನೆ, ನನ್ನೊಳಗೆ ಜೀವಿಸ್ತಾ ಇದ್ದಾನೆ. It is no longer I that liveth, Christ liveth in me. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನೊಳಗೆ ಜೀವಿಸ್ತಾನೆ. And Christ will accomplish things through me. ಮತ್ತು ಕ್ರಿಸ್ತನು ನನ್ನ ಮೂಲಕ ಎಲ್ಲ ಸಂಗತಿಗಳನ್ನು ಪೂರ್ತಿಗೊಳಿಸ್ತಾನೆ, ಸಾಧಿಸ್ತಾನೆ. Even as we meditate all the entire scriptures, ಕ್ರಿಸ್ತನಲ್ಲಿ ಇದ್ದುಕೊಂಡು ನಾವಿರುವಂತ ಎಲ್ಲ ವಾಕ್ಯಗಳನ್ನು ಧ್ಯಾನ ಮಾಡುವಾಗ something wonderful happened this week. ಈ ಬರುವಂತ ವಾರದಲ್ಲಿ ಬಹಳ ಅದ್ಭುತವಾದ ಕಾರ್ಯಗಳು ನಡೆಯಲಿ. Things will change, oh God. ಎಲ್ಲ ವಿಷಯಗಳು ಬದಲಾಗಲಿ. Circumstances will change. ಎಲ್ಲ ಸ್ಥಿತಿಗಳು ಬದಲಾಗಲಿ. All those things which is delayed will be accelerated. They will receive soon in Jesus' name. ಮತ್ತು ಯಾವ್ದು ತಡವಾಗಿ ಇದೆಯೋ, ಯಾವ್ದು ಇನ್ನು ಬಂದಿಲ್ಲವೋ ಅದೆಲ್ಲವನ್ನು ಅತಿ ಬೇಗನೆ ಹೊಂದ್ಕೊಳ್ತಾರೆ. And your name will be glorified through us. ಮತ್ತು ನಮ್ಮ ಮೂಲಕ ನಿನ್ನ ನಾಮಕ್ಕೆ ಮಾತ್ರ ಮಹಿಮೆ ಆಗಲಿ. In Jesus' name we pray. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್. ನಾವು ಕಾಣಿಕೆ ಕೊಡೋಣ.